ನಮಸ್ತೆ ಸ್ನೇಹಿತರೆ. ಡಯಾಬಿಟಿಸ್ ಅನ್ನು ನೈಸರ್ಗಿಕವಾಗಿ ನಿಯಂತ್ರಣ ಮಾಡುವ ನನ್ನ ಪ್ರಯತ್ನದ 11ನೇ ದಿನದ ವಿಡಿಯೋ ಇದು. ಇವತ್ತಿನ ಬೆಳಿಗ್ಗೆ ನಾನು 1 ಗ್ಲಾಸ್ ಮೆಂತೆ ನೀರು ಕುಡಿದಿದ್ದೀನಿ. ತಿಂಡಿಗೆ ಮುಂಚೆ ನನ್ನ ಶುಗರ್ ಲೆವೆಲ್ 122 ಇತ್ತು. ಇವತ್ತು ತಿಂಡಿಗೆ ಅಂತ ನಾನು ಒಂದು 4 ಚಪಾತಿ ತಿಂದೆ. ತಿಂಡಿ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 199 ಇತ್ತು. ಇವತ್ತು ಪವರ್ ಕಟ್ ಇದ್ದ ಕಾರಣ ನಾನು ಹೊಲದ ಹತ್ರ ಹೋಗಿದ್ದೆ. ಅಲ್ಲಿ ಹೊಲನ ಉಳ್ಸೋ ಕೆಲಸ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಇವತ್ತು ಮಧ್ಯಾಹ್ನ ಊಟ ಮಾಡೋದಿಲ್ಲದೆ ಇರೋ ಕಾರಣ ಸಂಜೆ ಸ್ನಾಕ್ಸ್ಗೆ ಅಂತೇಳಿ ನಾನು 1 ಗ್ಲಾಸ್ ಹಾಲು ಜೊತೆಗೆ 1 ಪ್ಯಾಕೆಟ್ ಬಿಸ್ಕೆಟ್ ತಿಂದೆ. ಅದಾದ್ಮೇಲೆ ಸ್ವಲ್ಪ ಕಡಲೆಪುರಿ ತಿಂದೆ. ಬಿಸ್ಕೆಟ್ ಮತ್ತೆ ಪುರಿ ತಿಂದಿದ್ರಿಂದ ರಾತ್ರಿ ಊಟಕ್ಕೆ ಮುಂಚೆ ನನ್ನ ಶುಗರ್ ಲೆವೆಲ್ 186 ಆಗಿತ್ತು. ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇದ್ದಿದ್ರಿಂದ ಇವತ್ತು ರಾತ್ರಿ ಬರೀ ನಾನು 1 ರಾಗಿ ಮುದ್ದೆ ತಿಂದು ನಾನು ಊಟ ಮುಗಿಸ್ದೆ. ರಾತ್ರಿ ಊಟ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 141 ಇಳಿದಿತ್ತು. ಇದಾಗಿತ್ತು ಇವತ್ತಿನ ನನ್ನ ಶುಗರ್ ಲೆವೆಲ್ ಡೀಟೇಲ್ಸ್. ಈ ವಿಡಿಯೋ ಕಂಪ್ಲೀಟ್ ನನ್ನ ವೈಯಕ್ತಿಕ ಅನುಭವದ ಮಾಹಿತಿಯಾಗಿದೆ. ನಿಮ್ಗೂ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀತಾ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.